ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಫೆಬ್ರವರಿ 24ರವರೆಗೆ ಕಲಂ 163 BNSS ನಿಷೇಧಾಜ್ಞೆ ಜಾರಿ. ಸಾರ್ವಜನಿಕ ಸ್ಥಳಗಳಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿದ್ದು ತಿರುಗಾಡುವುದು, ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ತಿರುಗಾಡುವುದು, ಸುರಕ್ಷತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳನ್ನು ಹಾಗೂ ಸಾರ್ವಜನಿಕರು ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳು, ಮತ, ಧರಣಿ ನಡೆಸಲು ನಿಷೇಧಾಜ್ಞೆ ಜಾರಿಗೊಳಿಸಿದೆ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್. ಕೆಲವು ಸರಿ ಏನಾಗುತ್ತೆ, ನಾವು ಇಂಪಲ್ಸಲ್ಲಿ ಮಾಡಿಬಿಡ್ತೀವಿ. ಆ ಕಲ್ಲು ಅವರು ಮುಂಚೆ ತೊಗೊಂಡು ಬಂದಿಲ್ಲ, ಅಲ್ಲಿ 2 ಕಲ್ಲಿತ್ತು, ಶೂರ ಕೆಳಗೆ ಇತ್ತು. ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ, ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ. ಯಾವುದು ರೂಫ್ ಮೇಲೆ ಯಾವುದು ಕಲ್ಲು ಇರಲಿಲ್ಲ ಅಂತ ಏನಿರಲಿಲ್ಲ. ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಡಿಯೇಟ್ಲಿ 2 ಕಲ್ಲು ಸಿಕ್ತು. ಆ 2 ಕಲ್ಲು ಇವರು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೂರಾಟ ಇರಲಿ, ಯಾವುದು ಇರಲಿ, ಮೂರ್ತಿ ಮೇಲೆ ಇರಲಿ, DJ ಮೇಲೆ ಇರಲಿ, ಯಾವುದು ವ್ಯಕ್ತಿ ಮೇಲೆ ಇರಲಿ, ಯಾವುದು ಈ ಥರ ಆಗಿಲ್ಲ. ಕ್ಲಿಯರ್ ಕಟ್ಟಲ್ಲಿ ನಮ್ಮ ಎವಿಡೆನ್ಸಲ್ಲಿ ನಮಗೆ ವಿಡಿಯೋ ಫುಟೇಜಲ್ಲಿ ಸಿಕ್ಕಿದೆ. ಒಂದು ಚಪ್ಪಲಿ ಕೂಡ ಅದು ನಮ್ಮ ವಿಡಿಯೋ ಕಂಡು ಬರ್ತಾ ಇದೆ. ನಮಗೆ ಕನ್ಫರ್ಮ್ ಇದೆ 8 ಜನಕ್ಕೆ ನಾವು ಯಾರಿಗೆ ಬಂಧನ ಮಾಡಿದ್ದೀವಿ, ಅದರಲ್ಲಿ ಯಾರೋ ಈ ಥರ ಮಾಡಿದ್ದಾರೆ ಅಂತ ಈ ಥರ ಇದೆ. ಅದೇ ಶೂರ್ಯಾಕ್, ನಾನು ಶೂರ್ಯಾಕೆ ಹೇಳಿದ್ದೀನಿ. ಆ ಶೂರ್ಯಾಕಿಂದಾನೇ ಇದು ಆಯಿತು. ಒಳಗೆ ಬಂದು ಏನೈತಿ ಮಾಡಕತ್ಗಳು ಬ್ಯಾಡ್ರಿ ಸರ್, ನಮ್ಮ ಹುಡುಗರಿಗೆ ನಾವು ಕಳಿಸಿ ನಿಮ್ಮ ಇದು DJ 2 ಸಾವಿರ ತನ ಇಲ್ಲಿತ್ತು ರೀ. 2 ಸಾವಿರ ತನ ಇಲ್ಲಿತ್ತು DJ. ಮಾತಾಡಿದ್ಗಳು ಇಲ್ಲಿ ಏನೈತಿ ಸರ್, ಏನೈತಿ ಹೇಳಿದ್ರು. ಹೇಳಿ ಏನೈತಿ ಅವ್ರಿಗೆ ಆ ಕಡೆ ಕಳಿಸಿದ್ರು, ನಮಗೆ ಈ ಕಡೆ ಕಳಿಸಿದ್ರು. ಎಷ್ಟಾದ್ ನಾವು ಈಗಾಗಲೇ ಬೆಳಿಗ್ಗೆ ಕೂಡ ಈ ತರ ಒಂದು ಸ್ವಲ್ಪ ಸರಿ ಒಂದು ಕಡೆ ಕಲ್ಲು ತೂರಾಟ ನಡೆದಿದ್ದೆವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡಬೇಕು, ಯಾವ ಧರ್ಮದವರಿಗೆ ಶಾಂತಿ ಕಾಪಾಡಬೇಕು ಅಂತ ಕರ್ತವ್ಯ. ಯಾರು ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನು ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರಿತಾ ಇದ್ದೀನಿ. ಇದ್ರ ಜೊತೆಗೆ ಹೋಲಿ 2 ಬರ್ತಾ ಇದೆಯಲ್ಲ, ಅದರ ಸಂಬಂಧ 2 ಜೊತೆಗೆ ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರ ಜೊತೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ನೀವು ನೋಡ್ಕೊತಾ ಇದ್ದೀನಿ. ಭದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ, ಧರ್ಮ, ಜಾತಿಯವರಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಳಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೆ ಧಕ್ಕೆ ಆಗಬಾರದು, ಯಾರಿಗೆ ನೋವು ಆಗಬಾರ್ದು. ಈ ಪ್ರಚೋದನೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರನ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ ಖಂಡಿಸೋದ್ರ ಜೊತೆಗೆ ಕಾನೂನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಮಶಾಕ್ ಸಂತ್ ಶಿರೂರ್, ಭೀಮವಾದ ನ್ಯೂಸ್, ಬಾಗಲಕೋಟೆ.